ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. 40 ವರ್ಷ ಈ ವಯಸ್ಸು ನಿಮ್ಮ ಜೀವನವನ್ನು ಕಟ್ಟಬಹುದು ಅಥವಾ ಕೆಡಿಸಬಹುದು. 20ರ ವಯಸ್ಸಿನಲ್ಲಿ ಮಾಡಿದ ತಪ್ಪುಗಳನ್ನು 30ರಲ್ಲಿ ಸರಿಪಡಿಸಬಹುದು. 30ರಲ್ಲಿ ಮಾಡಿದ ತಪ್ಪುಗಳನ್ನು 40ರಲ್ಲಿ ಸರಿಪಡಿಸಬಹುದು. ಆದರೆ 40ರ ನಂತರ ಮಾಡಿದ ತಪ್ಪುಗಳನ್ನು ಸರಿಪಡಿಸಲು ಕೆಲವೊಮ್ಮೆ ಇಡೀ ಜೀವನವನ್ನೇ ಸಾಕಾಗೋದಿಲ್ಲ. ಇಂದು ನಾನು ಹೇಳುವ ಈ 10 ಕೆಲಸಗಳನ್ನು 40 ವರ್ಷದ ಮೊದಲು ಮಾಡಿದರೆ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುವುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಮಯಕ್ಕೆ ಮಾಡಿದ ಒಂದು ಸರಿಯಾದ ನಿರ್ಧಾರ ಜೀವನ ಪೂರ್ತಿ ನೆಮ್ಮದಿಯನ್ನು ಕೊಡುತ್ತದೆ. ಮೊದಲನೆಯದು, ಆದಾಯಕ್ಕಿಂತ ಕಡಿಮೆ ಖರ್ಚು ಮಾಡಿ. ರಾಹುಲ್ 80,000 ಸಂಬಳ ಪಡೆಯುತ್ತಿದ್ದ, ಆದರೆ ತಿಂಗಳ ಕೊನೆಯಲ್ಲಿ ₹1 ಉಳಿಯುತ್ತಿರಲಿಲ್ಲ. ಅವನ ಸ್ನೇಹಿತ ಅರುಣ್ 45,000 ಸಂಬಳದಲ್ಲೇ ಪ್ರತಿ ತಿಂಗಳು ಉಳಿತಾಯ ಮಾಡುತ್ತಿದ್ದ. 10 ವರ್ಷಗಳ ನಂತರ ಅರುಣ್ ಮನೆ ಖರೀದಿಸಿದ್ದ. ರಾಹುಲ್ ಇನ್ನೂ EMI ಕಟ್ಟುತ್ತಿದ್ದ. ನೀವು ಎಷ್ಟು ಸಂಪಾದಿಸುತ್ತಿದ್ದೀರಿ ಎಂಬುದಲ್ಲ, ಎಷ್ಟು ಉಳಿಸುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯ. ಎರಡನೇದೇನಪ್ಪ ಅಂದರೆ, ಎಮರ್ಜೆನ್ಸಿ ಫಂಡ್ ಕಟ್ಟಿಕೊಳ್ಳಿ. ಒಂದು ದಿನ ಕಂಪನಿ ಮುಚ್ಚಿತು, ಉದ್ಯೋಗ ಹೋಯಿತು. ಆಗ ಉಳಿತಾಯ ಇಲ್ಲದವನು ಸಾಲ ಮಾಡಿದನು. ಉಳಿತಾಯ ಇದ್ದವರು ಶಾಂತವಾಗಿ ಹೊಸ ಅವಕಾಶಗಳನ್ನು ಹುಡುಕಿದರು. ಆದ್ದರಿಂದ ತುರ್ತು ಪರಿಸ್ಥಿತಿ ಬಂದಾಗ ಅದಕ್ಕೋಸ್ಕರ ಎಮರ್ಜೆನ್ಸಿ ಫಂಡ್ ನಾವು ಕಟ್ಟಿಕೊಳ್ಳಬೇಕು. ಅಂದರೆ ನಾವು ಕೆಲಸ ಇಲ್ಲದರೂ ನಮ್ಮ 6 ತಿಂಗಳ ಸರ್ವೈವ್ ಆಗಲು ನಮಗೆ ಆ 6 ತಿಂಗಳ ಸ್ಯಾಲ್ರಿದು ನಾವು ತುರ್ತು ಪರಿಸ್ಥಿತಿ ನಿಧಿ ಅಂತ ಹೇಳ್ತಾರೆ, ಅದನ್ನು ನಾವು ತೆಗೆದಿಟ್ಟಿರಲೇಬೇಕು. ತುರ್ತು ಪರಿಸ್ಥಿತಿ ಹೇಳಿ ಬರುವುದಿಲ್ಲ, ಆದರೆ ತುರ್ತು ನಿಧಿ ನಿಮ್ಮ ಜೊತೆ ನಿಲ್ಲುತ್ತದೆ. ಮೂರನೇದೇನಪ್ಪ ಅಂದರೆ, ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಒಬ್ಬ ವ್ಯಕ್ತಿ ಹಣ ಸಂಪಾದಿಸಲು ಆರೋಗ್ಯವನ್ನು ಕಡೆಗಣಿಸಿದ. 40ರ ನಂತರ ಅವನು ಸಂಪಾದಿಸಿದ ಹಣವನ್ನು ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗಿತ್ತು. ಆರೋಗ್ಯವೇ ನಿಜವಾದ ಸಂಪತ್ತು, ಉಳಿದಿದ್ದು ಎಲ್ಲವೂ ನಂತರ. ಆದ್ದರಿಂದ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಹೊಸ ಕೌಶಲ್ಯವನ್ನು ಕಲಿಯಿರಿ. 4ನೇದು, ಪ್ರತಿ ವರ್ಷ ಒಂದು ಸ್ಕಿಲ್ ಕಲಿಯಿರಿ. AI, ಕಮ್ಯುನಿಕೇಷನ್, ಇಂಗ್ಲೀಷ್, ವಿಡಿಯೋ ಎಡಿಟಿಂಗ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್. ಯಾವುದಾದರೂ ಒಂದು ಹೊಸ ಸ್ಕಿಲ್ ಕಲಿತರೆ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು. ನಿಮ್ಮ ಸಂಬಳವನ್ನು ಕಂಪನಿ ನಿರ್ಧರಿಸಬಹುದು, ಆದರೆ ನಿಮ್ಮ ಕೌಶಲ್ಯದ ಮೌಲ್ಯವನ್ನು ನೀವೇ ನಿರ್ಧರಿಸುತ್ತೀರಿ. 5ನೇದು, ಹೂಡಿಕೆ ಆರಂಭಿಸಿ. 1,000 ಇದ್ದರೂ ಹೂಡಿಕೆ ಬಗ್ಗೆ ಕಲಿಯಲು ಆರಂಭಿಸಿ. ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಗಟ್ಟಿಯಾಗಿರುತ್ತದೆ. ಸಮಯವೇ ನಿಮ್ಮ ದೊಡ್ಡ ಸ್ನೇಹಿತ. ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಹೂಡಿಕೆಯಲ್ಲಿ ದೊಡ್ಡ ಹಣ ಮುಖ್ಯವಲ್ಲ, ಬೇಗ ಆರಂಭಿಸುವುದೇ ಮುಖ್ಯ. 6ನೇದು, ಕುಟುಂಬ ಜೊತೆ ಸಮಯ ಕಳೆಯಿರಿ. ಕುಟುಂಬದ ಜೊತೆ ಸಮಯ ಕಳೆಯುವುದು ತುಂಬ ಒಳ್ಳೆಯದು. ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಮಕ್ಕಳ ಬಾಲ್ಯ, ತಂದೆ ತಾಯಿಯ ಸಮಯ ಮತ್ತೆ ಸಿಗುವುದಿಲ್ಲ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸಮಯ ಕಳೆದುಕೊಂಡರೆ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮರೆಯಬೇಡಿ. 7ನೇದೇನಪ್ಪ ಅಂದರೆ, ಇನ್ಸೂರೆನ್ಸ್ ತೆಗೆದುಕೊಳ್ಳಿ. ಒಂದು ಅನಾರೋಗ್ಯ, ಒಂದು ಅಪಘಾತ ವರ್ಷಗಳ ಉಳಿತಾಯವನ್ನು ಖಾಲಿ ಮಾಡಬಹುದು. ಆದ್ದರಿಂದ ಒಂದು ವಿಮೆ ಇದ್ದರೆ ಅದು ಒಂದು ಖರ್ಚಲ್ಲ. ನೀವು ತಿಂಗಳ ಒಂದು 10,000 ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಇನ್ಸೂರೆನ್ಸ್, ಮೆಡಿಕಲ್ ಇನ್ಸೂರೆನ್ಸ್ ಮಾಡಿಸ್ಕೊಂಡು 10,000 ಕಟ್ತಿದ್ರೆ ಅದು ನಿಮ್ಮ ಖರ್ಚಲ್ಲ, ಅದು ನಿಮ್ಮ ಕುಟುಂಬಕ್ಕೆ ನೀಡುವ ರಕ್ಷಣೆ. ನಿಮ್ಮ ಆಪತ್ಕಾಲದಲ್ಲಿ ಅದು ನಿಮ್ಮನ್ನು ಉಳಿಸುತ್ತೆ, ಹಾಗೂ ನಿಮ್ಮ ಉಳಿತಾಯವನ್ನು ಉಳಿಸುತ್ತೆ. 8ನೇದೇನಪ್ಪ ಅಂದರೆ, ಸಾಲವನ್ನು ನಿಯಂತ್ರಿಸಿ. ಲಕ್ಸುರಿ EMI ಬೇಡ, ಅನಗತ್ಯ ಪರ್ಸನಲ್ ಲೋನ್ ಬೇಡ. ನಿಮ್ಮ ಸಾಲ ನಿಮ್ಮ ಆದಾಯವನ್ನು ನಿಧಾನವಾಗಿ ತಿನ್ನುತ್ತದೆ. ಪಂಚ್ ಡೈಲಾಗ್ ಏನಪ್ಪ ಹೇಳಬೇಕಂದ್ರೆ, ಇಲ್ಲಿ EMIನಲ್ಲಿ ಬದುಕುವವರು ತಮ್ಮ ಭವಿಷ್ಯವನ್ನು ಕಂತುಗಳಲ್ಲಿ ಮಾರುತ್ತಿದ್ದಾರೆ. ಆದ್ದರಿಂದ ಹುಷಾರಾಗಿರಿ. ಲಕ್ಸುರಿ ಜೀವನಕ್ಕಿಂತ ಸರಳ ಜೀವನ ರೂಢಿಸಿಕೊಳ್ಳಿ. ಮತ್ತು 9ನೇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿವೃತ್ತಿ ಯೋಜನೆ ಆರಂಭಿಸಿ. ನಿಮಗೆ 40 ದಾಟ್ತಂದರೆ ನೀವು ನಿವೃತ್ತಿ ಯೋಜನೆ ಆರಂಭಿಸಬೇಕು. ಇನ್ನೂ ಸಮಯ ಇದೆ ಬಿಡು ಅಂತ ಕುಳಿತುಕೊಳ್ಳೋದಲ್ಲ. ಎಂದು ಯೋಚಿಸುತ್ತಾ ಹೋದರೆ ಒಂದು ದಿನ ಸಮಯವೇ ಇರೋದಿಲ್ಲ.
ಆದ್ದರಿಂದ ನಿವೃತ್ತಿ 60ರಲ್ಲಿ ಬರುವುದಿಲ್ಲ, ಅದರ ತಯಾರಿ 30ರಿಂದ ಆರಂಭವಾಗಬೇಕು. ಈಗಿನ ಕಾಲದಲ್ಲಿ 45ರ ನಂತರ ಎಷ್ಟೋ ಕಾರ್ಪೊರೇಟ್ ಉದ್ಯೋಗಗಳು ಕಡಿತಗೊಳ್ಳುತ್ತಿದೆ. ಆದ್ದರಿಂದ ಹುಷಾರಾಗಿ ನಿವೃತ್ತಿ ಬಗ್ಗೆ ನೀವು 30ರ ನಂತರನೇ ನೀವು ಯೋಚನೆ ಮಾಡಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು. ಮತ್ತು ಮತ್ತೊಂದು ಒಳ್ಳೆಯ ಮಾಹಿತಿಯನ್ನು ಬೆಳೆಸ್ಕೋಬೇಕೇನಪ್ಪ ಅಂದರೆ ಒಳ್ಳೆಯ ಹೆಸರನ್ನು ಸಂಪಾದಿಸುವುದು. 10ನೇ ಪಾಯಿಂಟ್, ಹಣಕ್ಕಿಂತ ದೊಡ್ಡ ಸಂಪತ್ತಂದರೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಂಬಿಕೆ. ಇದೇ ನಿಮ್ಮ ಜೀವನದ ನಿಜವಾದ ಬಂಡವಾಳ. ಹಣ ನಿಮ್ಮನ್ನು ಶ್ರೀಮಂತರಾಗಿಸಬಹುದು, ಆದರೆ ಒಳ್ಳೆಯ ವ್ಯಕ್ತಿತ್ವವೇ ನಿಮ್ಮ ಗೌರವಾನ್ವಿತವನ್ನಾಗಿ ಉಳಿಸುತ್ತದೆ ಹಾಗೂ ಎಲ್ಲರೂ ಗೌರವವನ್ನು ಕೊಡುತ್ತಾರೆ. ಸ್ನೇಹಿತರೆ, 40 ವರ್ಷ ಎನ್ನುವುದು ಕೇವಲ ಒಂದು ವಯಸ್ಸಲ್ಲ, ಅದು ನಿಮ್ಮ ಭವಿಷ್ಯದ ಅಡಿಪಾಯ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಾಳೆ ನಿಮ್ಮ ಮಕ್ಕಳಿಗೆ ಸುರಕ್ಷಿತ ಜೀವನವನ್ನು ಕೊಡಬಹುದು. ನೆನಪಿಡಿ, 40ರ ಮೊದಲು ಶ್ರಮಿಸಿ, 40ರ ನಂತರ ನೆಮ್ಮದಿಯಾಗಿ ಬದುಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನ್ಯೂಸ್ ಇನ್ಫೋ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.